ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ಪಡೆದುಕೊಂಡಿಲ್ಲ ಮಹಿಳೆಯರು. ಉಮಾಶ್ರೀ ಅವರು ಡೆಪ್ಯೂಟಿ ಸ್ಪೀಕರ್ ಆಗಿರೋದು ಬಿಟ್ಟುಬಿಟ್ರೆ ಮೇಲ್ಮನೆಯಲ್ಲಿ ಯಾವುದೇ ಮಹಿಳೆಯರಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಕ್ಕಿಲ್ಲ. ಗಾಯತ್ರಿ ಶಾಂತೇಗೌಡರ ಹೆಸರಿತ್ತು, ಆದರೂ ಕೂಡ ಪದಗ್ರಹಣಕ್ಕೆ ಅವರಿಗೆ ಬೇಡ ಅಂತ ಹೇಳಲಾಗಿದ್ದಂತೆ. ಹಾಗಾಗಿ ಒಂದು ಸ್ಥಾನವನ್ನು ಮಾತ್ರ ಇದೀಗ CM ಡಿ.ಕೆ. ಶಿವಕುಮಾರ್ ಉಳಿಸಿಕೊಂಡಿದ್ದಾರೆ ಕ್ಯಾಬಿನೆಟ್ನಲ್ಲಿ. ನಯನಾ ಮೋಟಮ್ ಅವರು ಆಗ್ಬಿಡ್ತಾರೆ ಅಂತ ಇತ್ತು. ಅಂದರೆ ಅನೇಕರು ಒಂದು 32 ಜನ ಮೊದಲ ಬಾರಿಗೆ ಶಾಸಕಿಯರಾದವರು ದೊಡ್ಡ ಒಂದು ಅರ್ಜಿಯನ್ನು ಕೊಟ್ಟುಬಿಟ್ಟಿದ್ರು. ಏನಂತ, ಮೊದಲ ಬಾರಿಗೆ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಒಂದು 5 ಜನರನ್ನಾದರೂ ಅವ್ರನ್ನಲ್ಲಿ ನೀವು ಮಿನಿಸ್ಟರ್ ಮಾಡಬೇಕು ಅಂಥೇಳಿ. ಸಹಜವಾಗಿ ಮಹಿಳೆಯರದ್ದು ಒಂದು ಕೋಟ ಅಂತೂ ಇದ್ದೇ ಇರುತ್ತೆ. ಅದರಲ್ಲಿ ನಯನಾ ಮೋಟಮ್ ಅವರು ಆಗಲಿಲ್ಲ, ರೂಪಕಲಾ ಅವರು ಆಗಲಿಲ್ಲ, ಯಾರೂ ಆಗಲಿಲ್ಲ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರು ಮತ್ತೊಮ್ಮೆ ಆಗಲಿಲ್ಲ. ಆದರೆ ಗಾಯತ್ರಿ ಶಾಂತೇಗೌಡರಿಗೆ ಅವಕಾಶ ಬಂದಿತ್ತು. ಆದರೆ ಅದೇನೋ ಬೋಸರಾಜು ಮತ್ತು ಗಾಯತ್ರಿ ಶಾಂತೇಗೌಡರ ನಡುವೆ ಅದೇನೋ ಸ್ಪರ್ಧೆ ನಡೀತಾ ಇದೆ. ಆರತಿ ಕೃಷ್ಣ ಅವರು ಇವರು ನೋಡಿ ಸ್ಯಾಂಪಿತ್ರೋಡ ಕಡೆಯಿಂದ, ಅನಿವಾಸಿ ಭಾರತೀಯರ ಕಡೆಯಿಂದ, ಸಾಗರೋತ್ತರ ಭಾರತೀಯರ ಕಡೆಯಿಂದ ಒಂದಷ್ಟು ಲಾಬಿ ಇತ್ತು ಆರತಿ ಕೃಷ್ಣ ಅವರ ಪರವಾಗಿ. ಸೊ ಅವರ ಒಂದು ವಿಚಾರದಲ್ಲೂ ಕೂಡ ಏನೋ ಮಿನಿಸ್ಟರ್ ಆಗಿಬಿಡ್ತಾರೆ, ಲಾಬಿ ಮಾಡ್ತಾ ಇದ್ದಾರಂತೆ ಅಂತ ಇತ್ತು. ಅವರು ಆಗಿಲ್ಲ. ಸೊ ಇನ್ನೊಂದು ಚೆಕ್ ಮಾಡಿಕೊಂಡಾಗ ಯಾರೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇವರು ಆಗ್ತಾರೆ ಅಟ್ಲೀಸ್ಟ್ ಅಂತ ಹೇಳಿ, ಅವ್ರು ಯಾರು ಈ ಬಾರಿ ಮಿನಿಸ್ಟರ್ ಆಗಲಿಲ್ಲ. ಇಲ್ಲಿ ನಯನಾ ಮೋಟಮ್ ಆಗಲಿಲ್ಲ, ರೂಪಕಲಾ ಶಶಿಧರ್ ಆಗಲಿಲ್ಲ, ಅನ್ನಪೂರ್ಣ ತುಕಾರಾಮ್ ಅವರು ಆಗಲಿಲ್ಲ, ಖನಿಜಾ ಫಾತಿಮಾ ಅವರು ಕೂಡ ಸಚಿವ ಸ್ಥಾನಕ್ಕೆ ಬರಲಿಲ್ಲ. ಸೊ ಗಾಯತ್ರಿ ಶಾಂತೇಗೌಡರು, ಆರತಿ ಕೃಷ್ಣ ಇವರಿಗೂ DKC ಸಂಪುಟದಲ್ಲಿ ಸಚಿವ ಸ್ಥಾನ ಸಿಕ್ಕಲಿಲ್ಲ. ಗಾಯತ್ರಿ ಶಾಂತೇಗೌಡರಿಗೆ ಪ್ರಮಾಣ ವಚನಕ್ಕೆ ಬನ್ನಿ ಅಂತ ಹೇಳಿ ಕಡೇ ಕ್ಷಣದಲ್ಲಿ ಅವ್ರದ್ದು ಹೋಲ್ಡ್ ಆಗಿದೆ ಇಲ್ಲಿ.